ನಾನು ಏಕಾದಶಿ ಹೋಗಿದ್ದೀನಿ, ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಮ್ಮಮ್ಮ ಉಪವಾಸ ಮಾಡೋರು, ವ್ರತ ಮಾಡೋರು, ಅದು ಗೊತ್ತಿದೆ. ಆದರೆ ಕೈಗೆ ಎಳ್ನೀರು ಇದೆಲ್ಲ ಬಂದಾಗ ವೇದಿಕೆಗೆ ಸಮರ್ಪಣೆ ಮಾಡೋದು ಕಣೆ ಅಂದಾಗಲೂ ನಂದು ಮನಸ್ಸು ಅಸ್ಪಷ್ಟ. ಆದರೆ ಬೆಳಗ್ಗೆ ಅಭಿಷೇಕ ಮಾಡ್ತೀಯಲ್ಲ ಅಂತಂದಾಗ ನನಗೆ ಓಹೋ ಬೆಳಗ್ಗೆ ದ್ವಾದಶಿ, ಅದಕ್ಕೆ ನಾನು ಇವಾಗಲೇ ಕಳಿಸ್ತಾ ಇದ್ದಾರೆ ಅಂತ. ಮಲಗ ನಮಗೇನು ಆವಾಗ ಭಯ ಗಿಯ ಏನೂ ಇಲ್ಲ, ಯಾಕೆಂದರೆ ನಮ್ಮ ಶೈಲಿನೇ ಬೇರೆ ಥರ. ಹೋದೆ ವೇದಿಕೆ ಎದುರುಗಡೆ ಹಾಸ್ಕಲ್ಲು ಗುರುಗಳು ಕೊಟ್ಟಿದ್ದೆಲ್ಲ ವೇದಿಕೆ ಮೇಲೆ ಇಟ್ಟೆ, ನಮಸ್ಕಾರ ಮಾಡಿದೆ. ಇವಾಗ ನಂಗೆ ಮೊಬೈಲ್ ಟಾರ್ಚ್ ಇಲ್ಲ, ಏನಿಲ್ಲ. ಸಿಂಗಲ್ ಶೆಲ್ಲಿನೊಂದು ಬ್ಯಾಟ್ರಿ ಇತ್ತು ಮನೇಲಿತ್ತು, ಅದನ್ನು ತಗೊಂಡೋಗಿ ರಾತ್ರಿ ನಾನು ಮಲಗೆ ಬಿಡೋಣ ಅಂತ ಮನೆಗೆ. ಗುರುಗಳು ನಮ್ಮ ಗುರುನಾಥರು, ಇನ್ನೊಬ್ಬರು ಗುರುಗಳು ಒಟ್ಟಿಗೆ ವೇದಿಕೆ ಪಕ್ಕದಲ್ಲಿ ಕೂತಿರೋದು. ಮುಂದ್ಗಡೆ ಒಂದಷ್ಟು ಪಾತ್ರೆಗಳು, ಹೂವು, ಹಣ್ಣು ಇದೆಲ್ಲ ಮುಂದ್ಗಡೆ ಇರೋದು, ಅಷ್ಟು ಮಾತ್ರ ಕಾಣ್ತಾ ಇದೆ. ಇವರು ಭಾವಚಿತ್ರ ಬೇರೆ, ಅವ್ರ ಭಾವಚಿತ್ರ ಬೇರೆ. ನಮ್ಗೆ ಇನ್ನೊಂದು ಏನಂದರೆ, ಈ ಬೇಸಿಗೆ ಟೈಮಲ್ಲಾದ್ರೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಅದು ಎಷ್ಟು ತಿನ್ನಿಸಿದಾರೋ ನಮಗೆ, ಅಷ್ಟು ತಿನ್ನಿಸಿದ್ದಾರೆ. ಹುಡುಗರಲ್ವಾ, ಏನು ಆವಾಗ ಇದ್ರ ವಯಸ್ಸು. ಇದು ಪೂರ್ವಭಾವಿಗೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನಮಗಿದ್ದ ಸಮಸ್ಯೆಗಳು, ದುಗುಡುಗಳು ಅದಾಗದಾಗೆ ನಿವಾರಣೆ ಆಗ್ತಿದೆ. ಕೇಳಬೇಕು ಅಂತ ಹೋದಾಗೆಲ್ಲ ಮರ್ತೋಗ್ತಿದ್ದೆ. ಇದೊಂದು ವಿಶೇಷವಾದ ಅನುಭವ ಗುರುನಾಥರೇ ಕೊಟ್ಟಿದ್ದು. ನಮಗೆ ಆ ಮಟ್ಟಕ್ಕೆಲ್ಲ ಅನುಭವಿಸ್ತೀವಿ, ಇದರ ಅಧ್ಯಾತ್ಮ ಅಂದರೆ ಗೊತ್ತಿಲ್ಲ. ದೇವರು ದಿಂಡ್ರು ಹೌದು, ಬೇಕಾದಷ್ಟು ಭಜನೆ ಮಾಡ್ತಿದ್ವಿ, ರಾಮನ ಸೇವೆ, ರಾಮೋತ್ಸವ ಇದೆಲ್ಲ 3ನೇ ವಯಸ್ಸಿಗೆ ನಾವೆಲ್ಲ ಸೇವೆ ಅನ್ನೋ ಇದಕ್ಕೆ ಬಂದಿದ್ದು. ಸೇವೆ ಅಂದ್ರೇನು, ಸೇವೆ ಏನೇನು ಮಾಡಬೇಕು, 1000 ಜನಕ್ಕೆ ನೀರು ಬಿಡಿಸ್ತಿದ್ವಿ, 1000 ಜನಕ್ಕೆ ಊಟ ಬಿಡಿಸ್ತಾಯಿದ್ವಿ. ಅವಾಗಲೇ ರಾಮೋತ್ಸವದಲ್ಲಿ ನಮ್ಮೂರಲ್ಲಿ 2000 ಜನ, 3000 ಜನ ಇರೋರು. ಭಜನೆ ಅಂದ್ರೆ 500-700 ಜನ ಇರೋರು. ಅಂಥ ವೈಭವಯುತವಾಗಿ ನಡೀತಾ ಇತ್ತು ಅಂಥ ಕಾಲದಲ್ಲಿ. ಬಟ್ ದೇವರು, ದೇವಸ್ಥಾನ, ಹಿರಿಯರು ಇದ್ರ ಬಗ್ಗೆ ಗೌರವ ಇದೆ, ಗೌರವಿಸ್ತಾ ಇದ್ವಿ. ಆಮೇಲೆ ಅಲ್ಲೇ ಇರ್ತಿದ್ವಿ ನಾವೆಲ್ಲ. ಇಷ್ಟ್ರ ಮಧ್ಯದಲ್ಲಿ ಒಂದು ದಿವಸ ಏನಾಗ್ಬಿಡ್ತು, ಹೀಗೆ ಗುರುಗಳ ದರ್ಶನಕ್ಕೆ ಅಂತ ಹೋದೆ, ಚಕ್ರಾಪಟ್ಟಣಕ್ಕೆ ಹೋದರೆ ಬಾರಯ್ಯ ಬಂದೆ, ಸರಿ ಮೇವು ಹಾಕು ಅಂತಂದು. ನಾನು ಹೋದಾಗ 4:30 ಮೇವು ಹಾಕು ಅಂತ. ಸರಿ ಹಿಂದ್ಗಡೆ ಕೊಟ್ಟಿಗೆನಲ್ಲಿ ಮೇವು ಕೊಟ್ಟಿರೋರು ಮೇಲ್ಗಡೆ ಇದೆಲ್ಲ, ಸರಿ ತಗೊಂಬಂದು ಎಲ್ಲ ಸುತ್ತ ಹಾಕಿ ಮೇವು ಹಾಕಾಯ್ತು. ಸರಿ ಕಣೆ, ಹಸುಗಳು ಬರುತ್ತೆ ಅಂತಂದು ಹಿಂದ್ಗಡೆ ಹಾಸಿ ತುಂಬ ಹಸುಗಳು ಬರೋವು. ಎಷ್ಟು ಗಂಟೆ, 5 ಕಾಲ ಒಳಗಡೆ ಹಸುಗಳು ಬಂದ್ಬಿಡೋವು. ಒಂದು ಸೀದಾ ಎಲ್ಲ ಮೇಯ್ತಾಯಿತ್ತು, ಎಲ್ಲ ಆಯಿತು. ಆಮೇಲೆ ಹಸು ಹೊಡ್ಕೊಂಬಂದು ಬಿಟ್ಟೋಣ ಅಂತೇಳಿ ಅವರು ಹಾಲು ಕರೀತಾರೆ. 1 ಲೋಟ ಹಾಲು ಕರೆದ್ಬಿಟ್ಟು, ಹಾಲು ಕೊಡೋರು, ಅದನ್ನು ತಗೊಂಬಂದು ಗುರುಳ ಕೈ ಕೊಡೋರು. ಗುರುಳು ಒಳಗಡೆ ತಂದು ತುಳಸಿ ಕಟ್ಟೆಗೆ ತಂದು ಪಾತ್ರೆ ಹತ್ರ ಇಡೋರು. ಅವತ್ತೇನಾಗ್ಬಿಡ್ತು ಅಂದರೆ, ಅದು ಎಳ್ನೀರು, ಬಿಲ್ಪತ್ರೆ, ಅಕ್ಕಿ, ಬೆಲ್ಲ ಎಲ್ಲ ಕೊಟ್ಬಿಟ್ಟು ವೇದಿಕೆಗೆ ಸಮರ್ಪಣೆ ಮಾಡಿಬಿಡಿ ಅಂತಂದರು. ಬಾಣಾವರದ ಕೃಷ್ಣ ಯೋಗೀಂದ್ರರ ಸನ್ನಿಧಿಗೆ ಸಮರ್ಪಣೆ ಮಾಡೋನು. ವೇದಿಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ಯೋಗೀಂದ್ರರ ಸನ್ನಿಧಿಗೆ ವೇದಿಕೆ ಅಂತ ಕರೆಯೋದು. ಇದು ಗುರುನಾಥರೇ ನಮಗೆ ಹೇಳಿದ್ದು, ಮೊದಲನೇ ಪದನೇ ಹೇಳಿದ್ದದು. ಅಲ್ಲಿ ತನಕ ನಮಗೆ ವೇದಿಕೆ ಅಂದರೆ ಗೊತ್ತಿಲ್ಲ. ನಾವು ಬೃಂದಾವನನ ಪೂಜೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮ್ಮ ಸಂಪ್ರದಾಯ ಬೃಂದಾವನ ಪೂಜೆ ಮಾಡ್ಕೊಂಡೇ ಬಂದಿರ್ಬೋದು. ಅಧಿಷ್ಠಾನ ವೇದಿಕೆ ಅಂತ ಬಳಸೋಕ್ಕೆ ಶುರು ಮಾಡಿದ್ದೇ ಗುರುನಾಥರು. ಆರತಿ, ಪಾತ್ಕ ಪೂಜೆ, ಅಧಿಷ್ಠಾನ, ವೇದಿಕೆ, ಅವಧೂತನ ಪದ ಕೇಳಿದ್ದೇ ಗುರುನಾಥರ ಬಾಯಲ್ಲಿ, ಗುರುನಾಥ ಸಂಪರ್ಕಕ್ಕೆ ಬಂದಮೇಲೆ ಹೊರತು ಅದಕ್ಕೂ ಮುಂಚೆ ನಮ್ಮೂರಲ್ಲೂ ಬೇಕಾದಷ್ಟು ಜನ ಸನ್ಯಾಸಿಗಳು, ಗುರುಗಳು, ಜಗದ್ಗುರುಗಳೆಲ್ಲ ಬಂದೋಗಿದ್ದಾರೆ. ಆ ಟೈಮ್ನಲ್ಲಿ ಕೂಡ ನಾವು ಯಾವತ್ತೂ ಇಂಥ ವೈಭವಯುತವಾದ ಪ್ರಕ್ರಿಯೆಗಳಾಗಲಿ ಅಥವಾ ಪದಗಳಾಗಲಿ ಕೇಳಿರಲಿಲ್ಲ. ನಾವು ವೇದಘೋಷ ಎಲ್ಲ ಕೇಳಿದ್ವಿ. ಹೀಗೆ ಅವತ್ತಿನ ದಿವಸ ಏನು ಮಾಡಿದ್ರು, ಎಲ್ಲ ಕೊಟ್ಟರು ನನ್ನ ಕೈಗೆ ಎಳ್ನೀರು. ಯಾಕೆ ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಬೆಳಗ್ಗೆ ದ್ವಾದಶಿ, ಬೆಳಗ್ಗೆ ದ್ವಾದಶಿ, ಬೆಳಗ್ಗೆ ಏಕಾದಶಿ ದಿವಸ ನಾನು ಹೋಗಿರೋದು. ಸರಿ ಆಯ್ತು ಕಣೆ, ಶುಭ ಮಸ್ತು ಕಣೆ, ಬೆಳಗ್ಗೆ ಅಭಿಷೇಕ ಮಾಡ್ತೀಯಲ್ಲ ಅಂತ ಹಂಗೂ ನೆನಪಿಸೋರು. ನನ್ನ ತಲೆ ಒಳಗಡೆ ಬೆಳಗ್ಗೆ ದ್ವಾದಶಿ ಅನ್ನೋದಿಲ್ಲ, ಅವರಿಗಿದೆ. ನಾನು ಏಕಾದಶಿ ಹೋಗಿದ್ದೀನಿ, ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಮ್ಮಮ್ಮ ಉಪವಾಸ ಮಾಡೋರು, ವ್ರತ ಮಾಡೋರು, ಅದು ಗೊತ್ತಿದೆ. ಆದರೆ ಕೈಗೆ ಎಳ್ನೀರು ಇದೆಲ್ಲ ಬಂದಾಗ ವೇದಿಕೆಗೆ ಸಮರ್ಪಣೆ ಮಾಡೋದು ಕಣೆ ಅಂದಾಗಲೂ
ನಂದು ಮನಸ್ಸು ಅಸ್ಪಷ್ಟ. ಆದರೆ ಬೆಳಗ್ಗೆ ಅಭಿಷೇಕ ಮಾಡ್ತೀಯಲ್ಲ ಅಂತಂದಾಗ ನನಗೆ ಬೆಳಗ್ಗೆ ಅದು ಹತ್ತಿಸಿ, ಅದಕ್ಕೆ ನಾನು ಇವಾಗಲೇ ಕಳಿಸ್ತಾ ಇದ್ದೀನಿ ಅಂತಂದು. ಸರಿ, ನಾನು ಒಂದು ಬಿಳಿ ಲುಂಗಿ, ಕೊಳೆ ಲುಂಗಿ ಉಟ್ಕೊಂಡಿದ್ದೆ, ಒಂದು ತೆಳ್ಳನೆ ಟೀ ಶರ್ಟ್ ಹಾಕಿ, ಕೈಗೆ ದುಡ್ಡು ಕೊಟ್ಟರು, 50 ರೂಪಾಯಿ ದುಡ್ಡು ಕೊಟ್ಟರು. ಸರಿ, ದುಡ್ಡು ತಗೊಂಡು ಹೂವೆಲ್ಲ ಕೊಟ್ಟಿದ್ರು, ಒಂದು ಬ್ಯಾಗಲ್ಲೆಲ್ಲ ಹಾಕೊಂಡು ನಾನು ಬಾಣಾವ್ರಿಗೆ ಬಂದಾಗ ಸುಮಾರು 8:15 ಬಸ್ಸು, 8:15ಗೆ ಒಂದು ಬಸ್ ಬರುತ್ತೆ. ಬಾಣಾವ್ರಿಗೆ ಬಂದಾಗ 9:15, 9:30. ಗುರುಗಳು ಹೊರಡ್ಬೇಕಾದ್ರೆ ಏನು ಹೇಳಿದರು, ಮಲ್ಕೊಳಕ್ಕೆ ಆಗ್ತೀನಿ ನಿನಗೆ ಅಂತ ಕೇಳಿದರು. ಇದ್ರೊಳಗಡೆ ಹೆಂಗೆ ಮಲಗೋದು ಅಂತ ಹೇಳಿದ್ರೆ, ಮಲಗ್ತೀನಿ ಗುರುವೆ ಅಂತ ಅಂದ್ಬಿಟ್ಟು. ಆಯ್ತು ಮಲಗು, ನೋಡ ಆಮೇಲೆ ಅಂತ ಮಲಗ. ನಮಗೇನು ಆವಾಗ ಭಯ ಗೀಯ ಏನೂ ಇಲ್ಲ, ಯಾಕೆಂದರೆ ನಮ್ಮ ಶೈಲಿನೇ ಬೇರೆ ಥರ. ಹೋದೆ, ವೇದಿಕೆ ಎದುರುಗಡೆ ಹಾಸ್ಕಲ್ಲು ಗುರುಗಳು ಕೊಟ್ಟಿದ್ದೆಲ್ಲ ವೇದಿಕೆ ಮೇಲೆ ಇಟ್ಟೆ, ನಮಸ್ಕಾರ ಮಾಡಿದೆ. ಇವಾಗ ನಂಗೆ ಮೊಬೈಲ್ ಟಾರ್ಚ್ ಇಲ್ಲ, ಏನಿಲ್ಲ. ಸಿಂಗಲ್ ಶೆಲ್ಲಿನೊಂದು ಬ್ಯಾಟ್ರಿ ಇತ್ತು ಮನೇಲಿತ್ತು, ಅದನ್ನು ತಗೊಂಡೋಗಿ ರಾತ್ರಿ ನಾನು ಮಲಗೇ ಬಿಡೋಣ ಅಂತ ಮನೆಗೆ ಧೈರ್ಯ ಮಾಡೇಬಿಟ್ಟು. ಹೆಂಗೆ ಧೈರ್ಯ ಮಾಡ್ತೀನಿ, ಉಟ್ಕೊಂಡಿರೋ ಲುಂಗಿನ ಮೈ ಮೇಲೆ ಹಾಕೊಂಡು ಮಲಗಿದ್ದೆ ಕೆಲಸ. ಮಲಗಿದ್ದು ಅಷ್ಟೇ ಗೊತ್ತಿರೋದು ನಂಗೆ. ರಾತ್ರಿ ಒಂದು 9:45, 10 ಗಂಟೆ. ಯಾಕೆಂದರೆ ಬಸ್ ಸ್ಟ್ಯಾಂಡಿಂದ ಮನೆಗೆ ಬಂದು ಅಲ್ಲಿಗೆ ನಡ್ಕೊಂಬರತ್ತಿ 3-4 ಕಿಲೋಮೀಟ್ರ್. ಮಲ್ಕೊಂಡಿಲ್ಲ. ಆದ್ಮೇಲೆ ಸುಮಾರು ರಾತ್ರಿ 12:30, 1 ಗಂಟೆ ಇರ್ಬೋದು. ಒಬ್ಬರು ಶಬ್ದ ಮಾಡ್ಕೊಂಡು ನಡ್ಕೊಂಬಂದಂಗೆ ಆಯಿತು. ಹೇಗೆ ಅಂದರೆ, ಕಲ್ಲಿನ ಮೇಲೆ ನೀವು ನೋಡಿರ್ಬೋದಲ್ವಾ, ಕುದುರೆ ಟಕ 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 ನಡ್ಕೊಂಡು ಇದು ಓಡ್ಬೇಕಾದ್ರೆ ಶಬ್ದ ಬರುತ್ತಲ್ಲ, ಆ ಥರ ಶಬ್ದ ಬಂದಾಗ ನನಗೆ ನಿದ್ದೆ ಮಂಪರಲ್ಲಿದ್ದೆ, ಏನೋ ಇರ್ಬೋದು ಅಂತ ಅನ್ಕೊಂಡು ನಾನು ಗಾಢವಾಗಿ ನಿದ್ದೆಗೆ ಹೋಗ್ಬಿಟ್ಟೆ. ಆದರೆ ನನಗೆ ಸ್ವಪ್ನದಲ್ಲಿ ಮಾತ್ರ ಗುರುಗಳು ನಮ್ಮ ಗುರುನಾಥರು, ಇನ್ನೊಬ್ಬರು ಗುರುಗಳು ಒಟ್ಟಿಗೆ ವೇದಿಕೆ ಪಕ್ಕದಲ್ಲಿ ಕೂತಿರೋದು. ಮುಂದ್ಗಡೆ ಒಂದಷ್ಟು ಪಾತ್ರೆಗಳು, ಹೂವು, ಹಣ್ಣು ಇದೆಲ್ಲ ಮುಂದ್ಗಡೆ ಇರೋದು. ಅಷ್ಟು ಮಾತ್ರ ಕಾಣ್ತಾ ಇದೆ. ಇವರು ಭಾವಚಿತ್ರ ಬೇರೆ, ಅವ್ರ ಭಾವಚಿತ್ರ ಬೇರೆ. ಇವರು ತುಂಬ ಗಡ್ಡ ಬಿಟ್ಟಿದ್ದಾರೆ, ಅವ್ರು ಸ್ವಲ್ಪ ಗಡ್ಡ ಬಿಟ್ಟಿದ್ದಾರೆ. ಒಬ್ರು ಜಟೆ ಬಿಟ್ಟಿದ್ದಾರೆ, ನಮ್ಮ ಗುರುಗಳು ಇಷ್ಟೇ ಕೂಲಿರು. ಇದಿಷ್ಟೇ. ನಂಗೆ ಬೆಳಗ್ಗೆ 5:30, 6 ಗಂಟೆ ತನಕ ನಂಗೆ ಅದೇ ಈ ಚಿತ್ರಣ. ಆಮೇಲೆ ಏನಿದು, ಯಾರಿದು, ನಮ್ಮ ಗುರುಗಳೇನೇ ಸರಿ, ಇನ್ನು ಇವ್ರು ಯಾರು ಅಲ್ಲೇ ಕೃಷ್ಣ ಯೋಗೀಂದ್ರ ಬೃಂದಾವನದ ಎದುರುಗಡೆನೇ ಮಲಗಿದ್ದೀನಿ. ಇವರೇ ಅಂತ ನನಗೆ ಇದಾಗ್ತಾ ಇಲ್ಲ. ಅವ್ರ ಹುಡುಗರು ಅಷ್ಟೊಂದು ಒಳಗಡೆ ಇಳಿದಿಲ್ಲ. ಸರಿ, ಹಂಗೆ ಅನ್ಕೊಂಡು ಸೀದಾ ಬೆಳಗ್ಗೆ ಸ್ವಲ್ಪ ನೀರಿತ್ತು, ತೆಗಿಲಿಕ್ಕೆ ಕಾಲು ತೊಳ್ಕೊಂಬಂದು ನಮಸ್ಕಾರ ಮಾಡ್ಬಿಟ್ಟು ಸೀದಾ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಸೀದಾ ವಾಪಸ್ ವೇದಿಕೆಗೆ ಬಂದೆ. ಬರಬೇಕು ಅಂತ ಅನ್ಸಿದ್ರೆ ನಾವು ವೇದಿಕೆ ವಿಷಯದಲ್ಲಿ ಮಾತ್ರ, ಬಾಣಾವರದ ಕೃಷ್ಣ ಯೋಗೀಂದ್ರ ವೇದಿಕೆ ಬೃಂದಾವನದ ವಿಷಯದಲ್ಲಿ ಮಾತ್ರ, ಆ ವಿಚಾರದಲ್ಲಿ ಮಾತ್ರ ಏನು ಅವಾಗಿನ ಸೆಳೆತ ಹಂಗಿತ್ತು ನಮಗೆ. ಮನೆಗೆ ಹೋದರೆ ಪಡಾರ್ದಂಗೆ ಬಂದ್ಬಿಡ್ಬೇಕು ಆ ಥರ. ಮನೆಯಲ್ಲೇ ಮಲಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ನಾವು ಬಂದು ಒಂದು 5 ನಿಮಿಷ ಆಗಿಲ್ಲ, ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕಡ್ಡಿ ಪರ್ಕೆ ಗೊತ್ತಾ ನಿಮಗೆ, ತೆಂಗಿನ, ಅದು ಕೂಡ ಅಕ್ಕಪಕ್ಕ ತೋಟದಲ್ಲಿ ಗರಿ ತಗೊಂಬಂದು ತೆಂಗಿನ ಕಡ್ಡಿನ ರೆಡಿ ಮಾಡ್ಕೊಂಡು ಸುತ್ತ ಕ್ಲೀನಾಗಿ ಕಸ ಹೊಡಿತಾಯಿದ್ರು. ಅಂಥ ಟೈಮ್ನಲ್ಲಿ ಏನಾಯಿತು, ಗುರುಗಳು ಒಂದು ಕಾರಲ್ಲಿ ಬಂದೇ ಬಿಟ್ರು. ಇಲ್ಲಿ ಹಲಸಿನ ಮರ ಬರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಏರಿಯಿಂದ ಬಂದವರು ನಮ್ಮ ಸ್ಮಶಾನ ಇದೆ ಸೇತುವೆ ಹತ್ರ, ಸ್ಮಶಾನದ ಹತ್ರ ಇಳಿದು ಅಲ್ಲಿಂದ ಮುಂದಕ್ಕೆ ಕಾರ್ ತಗೊಂಬಂದರೆ ಒಂದು ತೋಟದೊಳಗಡೆ ಹಲಸಿನ ಮರದ ಹತ್ರ ಕಾರ್ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಬರೋದು ಬೃಂದಾವನಕ್ಕೆ. ನಡ್ಕೊಂಡು ಬಂದರು ನಮಗೇನು ಭಾಸ ಅಂದರೆ, ಯಾವ್ದಾರ ಕಾರ್ ಬಂತು ಅಂದ್ರೆ ಗುರುನಾಥರು ಬಂದರು, ಯಾವ್ದಾರ ಹಿಂಗೆ ಏರಿ ಮೇಲೆ ಕಾರ್ ಬಂತು ಅಂದ್ರೆ ಗುರುನಾಥರು ಬಂದರು ಅನ್ನೋ ಭಾಸ. ಯಾಕೆ ನಮ್ಗೆ ಅದೇ ಮೂಡು, ಗುರುನಾಥರು ಬಂದರು. ನಮ್ಗೆ ಇನ್ನೊಂದು ಏನಂದರೆ, ಈ ಬೇಸಿಗೆ ಟೈಮಲ್ಲಾದ್ರೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಅದು ಎಷ್ಟು ತಿನ್ನಿಸಿದಾರೋ ನಮಗೆ, ಅಷ್ಟು ತಿನ್ನಿಸಿದ್ದಾರೆ. ಹುಡುಗರಲ್ವಾ, ಏನು ಆವಾಗ ಇದ್ರ ವಯಸ್ಸು. ಹೀಗೆ ಆ ಕಡೆ ಬಂದರು, ಬರ್ತಿದ್ದಂಗೆ ಒಳಗಡೆ ಬಂದು ನಾನು ಒಂದು 50-60 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು, ಅಂದರೆ ಕೃಷ್ಣ ಯೋಗೀಂದ್ರ ಬೃಂದಾವನದ ಎದುರುಗಡೆ ಒಂದು ಕಲ್ಯಾಣಿಯಿಂದ ಒಂದು 50 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು, ಗುರುವೇ ಏನು ಸವಾರಿ ಇಲ್ಲಿ ಅಂತಂದ್ರು. ಸುತ್ತಮುತ್ತಲೇ ಬಾ ಅಂತಂದು ಕರ್ಕೊಂಬಂದರು. ಅವಾಗೆಲ್ಲ ಬಂದಿದ್ರು, ಒಂದು 6-7 ಜನ ಬಂದಿದ್ರು ಬೃಂದಾವನಕ್ಕೆ. ಕೃಷ್ಣ ಯೋಗೀಂದ್ರ ಬೃಂದಾವನಕ್ಕೆ ಬಂದಾಗೆಲ್ಲ ಆರತಿ ಮಾಡ್ಬೇಕಾದ್ರೆ ನನ್ನ ಕೈಲಿ ಅವ್ರ ಕೈಲಿ ಇಟ್ಕೊಂಡೆ ಆರತಿ ಮಾಡಿಸಿದ್ದು ಹೆಚ್ಚು. 4 ಕಡೆಗೂ ಆರತಿ ಮಾಡಿ ಆಮೇಲೆ
ಕುತ್ಕೊಂಡು ಒಂದೆರಡು ದಾಸನಾಗದ ಕಣೆಯ ಅಂದರು. ದಾಸನಾಗ ವಿಶೇಷನಾಗ ಹಾಡು ತುಂಬ ಇಷ್ಟ ಹಿಡ್ಸಿತ್ತು. ರಾಮನ ಕರಿಯಯ್ಯ ಅಂದರು. ರಾಮನ 2 ಭಜನೆ ಮಾಡಿದೆ. ಆಮೇಲೆ ಗುರುನಾಥರು ಇದೊಂದು ಹೇಳುವ ಹಿಂದೆ ಒಂದು ಹೇಳಿ ಅಂದರು. ರಾಮ ಹೋ ಜಯ ರಾಮ ಹೋ ಪತಿತ ಪಾವನ ಪೂರ್ಣ ಕಾಮ ಹೋ. ಈ ಹಾಡನ್ನ ಈ ಭಜನೆನ ಮೊದಲಿಂದ ಅಭ್ಯಾಸ ಮಾಡ್ಸ್ಕೊಂಡು ಬಂದಿದ್ರು. ಇದೊಂದು ಭಜನೆ ಹೇಳ್ತಾರೆ. ಹೇಳಲ್ಲ ಆದಮೇಲೆ ಕುತುಗಳಯ್ಯ ಅಂದರು. ಎಣ್ಣೆ ಮಲ್ಕೊಂಡಿದ್ದಿಲ್ಲ, ಏನು ಅನ್ನಿಸ್ಲಿಲ್ಲ ಅಂತ ಅಂದು ನಿಧಾನಕ್ಕೆ ಕೇಳೋದು. ಇಬ್ಬರು ಗುರುಗಳು ಕೂತಿದ್ರು. ಒಬ್ಬರು ನೀವು, ಅವ್ರ ಪಕ್ಕದಲ್ಲಿ ಇನ್ನೊಬ್ಬರು ಅರ್ಧ ಇತ್ತು ಬಿಟ್ಟು ಚಟೆ ಬಿಟ್ಕೊಂಡಿದ್ರು. ಹೂವು ಇದೆಲ್ಲ ಹಣ್ಣು ಎಲ್ಲ ತಟ್ಟೆ ಎಲ್ಲ ಇತ್ತು. ಒಂದೇ ಇಬ್ಬರದು ಮುಖ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಪ್ರಾರಂಭ ಆಗಿ ಬೆಳಗಿನ ಜಾವ ತನಕ ಅದೇ ಭಾವಚಿತ್ರ ನನ್ನ ಕನಸಲ್ಲಿ ಬಂತು. ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಆಮೇಲೆ ನಡ್ಕೊಂಡು ಬಂದಿದ್ದು ಶುದ್ಧವಾಗಿ ನನಗೆ ಅನುಭವ ಇದೆ. ಅಂದರೆ ಅದು ಪಾದುಕಾ ಶಬ್ದನೋ ಅಥವಾ ಕುದುರೆ ಟೈಪ್ ನಡ್ಕೊಂಬಂದಿದ್ದು ಶಬ್ದ ನನಗೆ ಈಗಲೂ ಇದೆ. ಬಟ್ ಗಾಢವಾದ ನಿದ್ರೆಯಲ್ಲಿ ನನಗೆ ಅಷ್ಟು ಅನಿಸಿದ್ದು ಸತ್ಯ. ಇದು ಗುರುಗಳು ಬೆಳಗ್ಗೆ ತನಕ ಕಂಡಿದ್ದು. ನಾನು ತಲೆ ಮೇಲೆ ತಲೆ ನೇವರಿಸಿ ಬೆನ್ನೆಲ್ಲ ನೇವರಿಸಿ ಎಲ್ಲ ಮಾಡಿ ಪುಣ್ಯವಂತ ಕಣೆಯ ಯೋಗವಂತ ಕಣೆಯ ಅಂತ. ಅದಕ್ಕೆ ಏನು ಗುರುಗಳೇ ಕೃಷ್ಣ ಯೋಗೀಂದ್ರ ನಿಂಗೆ ದರ್ಶನ ಕೊಟ್ಟಿದ್ದಾರೆ ಕಣೆ, ನಾನು ಇರ್ಬೋದೇನೋ ಅಂತ ಅಂದ್ಕೊಂಡು ಸೀರಿಯಸ್ನೆಸ್ ಇಲ್ಲ ನಮಗೆ. ಸೀರಿಯಸ್ನೆಸ್ ಇಲ್ಲ. ಕೃಷ್ಣ ಯೋಗೀಂದ್ರ ದರ್ಶನ ಕೊಟ್ಟೆ. ನಾನು ಕೈ ಮುಗಿದ್ರೆ ನಮಸ್ಕಾರ ಮಾಡಿದೆ. ಇನ್ನೊಂದ್ಸತಿ ನಮಸ್ಕಾರ ಮಾಡೋದು ಕಣೆ ಅದು ನಮಸ್ಕಾರ ಮಾಡಿದೆ. ಆಮೇಲೆ ಗುರುಗಳು ನಮ್ಮನ್ನು ಕರ್ಕೊಂಡು ಸೀದಾ ಬಿಲ್ಗುರಿ ಕರ್ಕೊಂಡು ರಾತ್ರಿ ವಾಪಸ್ ಸಕ್ರಾಪಟ್ಟಣಕ್ಕೆ ಹೋದಾಗ 3:15-3:30. ಇದು ನನ್ನ ಸ್ವಪ್ನದಲ್ಲಿ ಹಿಂದಿನ ದಿವಸನೇ ಹೇಳಿ ದ್ವಾದಶಿ ಅಭಿಷೇಕ ಪೂರೈಸಿ ಅಲ್ಲೇ ಇರೋಕ್ಕೆ ಹೇಳಿ ಮತ್ತೆ ಬಂದು ನಮಸ್ಕಾರ ಮಾಡಿ ಮತ್ತೆ ಆ ಜಾಗಕ್ಕೆ ಅವ್ರು ಬಂದು ನಿಂಗೆ ಆಯ್ತಾನೆ ಅನುಭವ ಅಂತ ಕೇಳಿ. ಇದು ಪೂರ್ವಭಾವಿಗೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನಮಗಿದ್ದ ಸಮಸ್ಯೆಗಳು ದುಗುಡುಗಳು ಅದಾಗೆ ನಿವಾರಣೆ ಆಗ್ತಿದೆ. ಕೇಳಬೇಕು ಅಂತ ಹೋದಾಗೆಲ್ಲ ಮರ್ತೋಗ್ತಿದ್ದೆ. ಅವ್ರೊಂದ್ಸತಿ ಭೇಟಿ ಕೊಟ್ಟು ಅವ್ರೊಂದ್ಸತಿ ದರ್ಶನ ಆಗ್ತಿದ್ದಂಗೆ ನನಗೇನಿರ್ತಿತ್ತು ಮೂಲ ಸಮಸ್ಯೆ ಅದು ನಿವಾರಣೆ ಆಯಿತು. 100% ಅನ್ನೋಕ್ಕಿಂತ ಸಮ್ ಪರ್ಸೆಂಟೇಜ್ ಆಫ್ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇರೋದು. ಹೀಗೆ ಗುರುಗಳು ಒಂದೊಂದು ಸಾರಿ ನಾನು ದರ್ಶನ ಪ್ರಥಮ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಒಂದೊಂದು ಸತಿ ಭೇಟಿಯಾದಾಗಲೂ ನಾನು ಅವ್ರ ದರ್ಶನಕ್ಕೆ ಹೋದಾಗಲೂ ಒಂದೊಂದು ಅನುಭವ ಹೀಗೆ ಕೊಡೋದಕ್ಕೆ ಶುರು ಮಾಡೋದು. ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ತುಂಬ ವರ್ಷಗಳು ಬೇಕಾಯಿತು. ಸಾನ್ನಿಧ್ಯ ತುಂಬ ಮುಖ್ಯ. ನಿಸ್ಪೃಹತೆ ನಮ್ಗೆ ಅವಾಗೆಲ್ಲ ಯಾವ ಆಸೆ ಆಕಾಂಕ್ಷೆ ಅನ್ನೋದಕ್ಕಿಂತ ಸೇವೆ ಮಾಡಿ ಸರ್ವೀಸ್ ಮಾಡೋದು ನಮಗೊಂದು ಮೊದಲಿಂದ ನಮಗೆ ಬಂದುಬಿಟ್ಟಿದೆ ಜನ್ಮಾಟ. ಅದಕ್ಕೋಸ್ಕರ ಗುರುಗಳು ಗುರುನಾಥ್ ಅಂತವರು ದರ್ಶನ ಸಿಗ್ತೇನೋ, ಭೇಟಿ ಆಯ್ತೇನೋ, ಸಂಪರ್ಕ ಆಯ್ತೇನೋ, ಗುರು ಸಾನ್ನಿಧ್ಯ ಸಿಗ್ತೇನೋ, ಗುರು ಸಿಗ್ತೇನೋ ಅಂತ ಅನ್ಕೊಂತೀವಿ ತುಂಬ. ಬಟ್ ಇರ್ಬೋದು, ಏನೋ ಒಂದು ರಾಮನ ಕೃಪೆ ಇರ್ಬೋದು, ಪೂರ್ವಜನ್ಮ ಸುಕೃತ ಇರ್ಬೋದು, ನಮ್ಮ ಅಪ್ಪ ಅಮ್ಮನ ಪುಣ್ಯ ಇರ್ಬೋದು, ಯಾವುದೋ ಒಟ್ಟಿನಲ್ಲಿ ಇದು ಇಷ್ಟು ಗುರುಗಳು ನೆನೆಸ್ಕೊಂಡಾಗೆಲ್ಲ ಒಂದೊಂದು ಅನುಭವಗಳನ್ನು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.